ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಪ್ಪಾಣಿ ಹೊಸ ತಾಲೂಕು ಆಗಿರೋದ್ರಿಂದ ಅದು ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಅದನ್ನ ತಾಲೂಕು ಆರೋಗ್ಯ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಬೇಕು ಮತ್ತು 30 ಬೆಡ್ ಹಾಸ್ಪಿಟಲ್ನ 100 ಬೆಡ್ಗೆ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಕೊಟ್ಟಿದ್ದೇನೆ ಮತ್ತು ಕ್ವಶನ್ ಅನ್ನು ಕೂಡ ಕೇಳಿದ್ದೇನೆ ಅಧ್ಯಕ್ಷೆ. ಆದರೆ ಈ ಬಾರಿ ಸಚಿವರು ಇದನ್ನೆಲ್ಲಾನು ಕೂಡ ಮಾಡಬೇಕಾಯ್ತು ಅಂತಂದ್ರೆ ಅದಕ್ಕೆ 40 ಕೋಟಿಗಳ ಅನುದಾನ, ಆಮೇಲೆ ಮಾನವ ಸಂಪನ್ಮೂಲಕ್ಕಾಗಿ 7.95 ಕೋಟಿಗಳ ಅನುದಾನ ಅವಶ್ಯಕತೆ ಇದೆ ಅಂತಕ್ಕಂಥ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷೆ. ಅದನ್ನ ಹೊರತುಪಡಿಸಿ 59 ಹೊಸ ತಾಲೂಕುಗಳಾಗಿದ್ದಾವೆ, ಇದನ್ನೆಲ್ಲಾನು 100 ಬೆಡ್ಗಳಾಗಿ ಪರಿವರ್ತನೆ ಮಾಡಬೇಕು ಅಂದ್ರೆ 2360 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗುತ್ತೆ ಮತ್ತು ಮಾನವ ಸಂಪನ್ಮೂಲಕ್ಕಾಗಿ 469 ಕೋಟಿ ವಾರ್ಷಿಕ ಅನುದಾನ ಇದೆ ಅಂತ ಹೇಳಿ ಇದೆಲ್ಲಾನು ವಿಸ್ತಾರವಾಗಿ ಕೊಟ್ಟು ಇದಕ್ಕೆ ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷ. ಹಾಗಾಗಿ ನಾನು ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನನ್ನ ನಿಪ್ಪಾಣಿ ಕ್ಷೇತ್ರ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ, ಆಕ್ಸಿಡೆಂಟ್ಗಳು ತುಂಬಾ ಆಗ್ತದೆ ಅಧ್ಯಕ್ಷ. ಈ 2022ರಿಂದ 25ರವರೆಗೆ ನೋಡಿದಾಗ ಸುಮಾರು 4000 ಆಕ್ಸಿಡೆಂಟ್ಗಳು ಅಲ್ಲಿ ಆಗ್ತಾ ಇದಾವೆ. ಅದೇ ರೀತಿಯಾಗಿ ಈ ಕೋವಿಡ್ ಡಿಲಿವರಿಗಳು ಕೂಡ 4 ವರ್ಷದ ಒಂದು 22ರಿಂದ 25 ತನಕ ನೋಡಿದಾಗ 3000 ಡಿಲಿವರಿಗಳು ಕೂಡ ಆಗಿದಾವೆ ಅಧ್ಯಕ್ಷ. ಹಾಗಾಗಿ ಹೊರ ರೋಗಿಗಳ ಚಿಕಿತ್ಸೆ ಸುಮಾರು 11,000 ಮೇಲ್ಪಟ್ಟು ಆಗ್ತಾ ಇದೆ. ಹಾಗಾಗಿ ಇದು ಬಹಳಷ್ಟು ಮಹತ್ವದ ವಿಷಯ ಆಗಿದೆ ಮತ್ತು ನೀವು ಹೇಳ್ತೀರಿ ಸರ್ಕಾರದಲ್ಲಿ ಯಾವುದೇ ಫಂಡಿನ ಕೊರತೆ ಇಲ್ಲ, ಯಾವ ರೀತಿಯೂ ಕೂಡ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀರಿ. ಆದ್ರೆ ಇದು ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದ್ರ ಬದಲಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೋತೇನೆ, ಎಷ್ಟು ದಿನಗಳವರೆಗೆ ಇದನ್ನ ಅಪ್ಗ್ರೇಡ್ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನ ಸಚಿವರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಜೊಲ್ಲೆ ಅವರು ಪ್ರಶ್ನೆಗೆ ಉತ್ತರ ನಾನು ಎಲ್ಲವನ್ನು ಕೂಡ ಮಾಹಿತಿಯನ್ನು ಇಟ್ಟಿದ್ದೇನೆ. ಈಗ ಹೊಸ ತಾಲೂಕುಗಳು ಎಲ್ಲ ಕಡೆ ಅವ್ರಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಈ ಹೊಸ ತಾಲೂಕುಗಳಲ್ಲಿ ಸುಮಾರು 12 ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ. ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂತ 12 ಹೊಸ ತಾಲೂಕುಗಳಿದೆ. ಇನ್ನು ಉಳಿದಿರೋ ಹೊಸ ತಾಲೂಕುಗಳಲ್ಲಿ ಈ ತರ CHCಗಳೆಲ್ಲ ಇದೆ. ಸೊ ಎಲ್ಲರೂ ಕೂಡ ಸಹಜವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ. ಆದರೆ ಒಂದು ತಾಲೂಕು ಆಸ್ಪತ್ರೆ ಆಗಬೇಕಾದ್ರೆ ಅದಕ್ಕೂ ಕೂಡ ಕೆಲವು ಮಾನದಂಡಗಳು ಇದೆ, ಜನಸಂಖ್ಯೆ ಮತ್ತು ಎಲ್ಲವನ್ನು. ಯಾಕಂದ್ರೆ ತಾಲೂಕನ್ನ ನಾವು ಕಂದಾಯ ಒಂದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ತಾಲೂಕು ಮಾಡ್ಕೊಂಡಿರ್ತಾರೆ. ಅದರಿಂದ ಪ್ರತಿಯೊಂದು ತಾಲೂಕಿಗೂ ಕೂಡ ತಾಲೂಕು ಆಸ್ಪತ್ರೆ ಅವಶ್ಯಕತೆ ಇದೆಯಾ ಅದನ್ನು ನೋಡ್ಬೇಕಾಗ್ತದೆ, ಅದನ್ನು ಪರಿಶೀಲನೆ ಮಾಡೋಣ. ಆದ್ರೆ ಇದು ನಾವು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಒಟ್ಟು ಒಮ್ಮೆನೆ ಮಾಡಕ್ಕಾಗೋದಿಲ್ಲ. ನಾವು ಕಳೆದ ಬಾರಿನೂ ಕೂಡ ಸುಮಾರು 9 ತಾಲೂಕು ಆಸ್ಪತ್ರೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದೀವಿ. ಈ ವರ್ಷನೂ ಕೂಡ ನಾವು ಕೆಲವು ಪ್ರಪೋಸಲ್ಸ್ ಇಡ್ತಾ ಇದೀವಿ ನಮ್ಮ ಬಜೆಟ್ ನಲ್ಲಿ. ಏನ್ ಬರ್ತದೆ ನೋಡೋಣ, ಯಾಕಂದ್ರೆ ಬಜೆಟ್ ಪ್ರಕಟಣೆ ಆದ್ಮೇಲೆ ಅದು ಗೊತ್ತಾಗ್ತದೆ. ಆದ್ರೆ ನಾವು ಇದನ್ನ ಖಂಡಿತವಾಗಿಯೂ ಯಾವಾಗ ಸಾಧ್ಯ ಆಗುತ್ತೆ ನೋಡಿಕೊಂಡು ಆದ್ಯತೆ ಮೇರೆಗೆನೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದನ್ನ ನಾವು ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ತೀವಿ. ಮತ್ತು ತಾವು ಹೇಳಿದಾಗೆ ಈಗ 30 ಬೆಡ್ಡಿನ MCH ಆಸ್ಪತ್ರೆ ಕೂಡ ನಿಮ್ಮಲ್ಲಿದೆ. ಅದರಿಂದ ನಾನು ಈ MCH ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆಗಳಾಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಡ್ ಆಕ್ಯುಪೆನ್ಸಿ ಇದೆ ಅದನ್ನೆಲ್ಲ ನೋಡಿಕೊಂಡು ಬೇಕಾದ್ರೆ ನಾವು MCH ಆಸ್ಪತ್ರೆ ಹೆಚ್ಚು ಹೆರಿಗೆಗಳಿದ್ರೆ ಅದನ್ನ ಮೇಲ್ದರ್ಜೆಗೇರಿಸಿ ಇನ್ನೂ ಒಂದು 30 ಬೆಡ್ ಅಥವಾ 70 ಬೆಡ್ ಸೇರಿಸ್ತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಪೋಸಲ್ ಯೋಚನೆ ಮಾಡಬಹುದು. ಸೊ ಅದನ್ನ ಪರಿಶೀಲನೆ ಮಾಡಿ ನಾನು ಅವರಿಗೆ ಅದರ ಬಗ್ಗೆ ಒಂದು ಮಾನದಂಡಗಳ ಪ್ರಕಾರ MCH ಅಲ್ಲಿ ಹೆಚ್ಚಿನ ಹೆರಿಗೆಗಳಾಗ್ತಾ ಇದ್ರೆ ಅದನ್ನ ಮೇಲ್ದರ್ಜೆಗೇರಿಸ್ತಕ್ಕಂಥ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನೀವು ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನ, ನಮ್ಮ ಇಲಾಖೆ ಬಗ್ಗೆ ಕಾಳಜಿಯನ್ನ ವಹಿಸಿದ್ದೀರಾ ಮತ್ತು ಅದರ ಬಗ್ಗೆ ಚೆನ್ನಾಗಿ ಯೋಚನೆನೂ ಮಾಡ್ತೀರಾ ಸಚಿವರೇ. ಆದರೆ ಇಲ್ಲಿ MCH ನಲ್ಲೂ ಕೂಡ ನನಗೆ ಕೆಲವೊಂದು ಉಪಕರಣಗಳ ಕೊರತೆ ಇದೆ, ಡಾಕ್ಟರ್ಸ್ ಕೊರತೆ ಇದೆ, ಆಮೇಲೆ ನರ್ಸ್ಗಳ ಕೊರತೆ ಇದೆ, ಸ್ಟಾಫ್ಗಳ ಕೊರತೆ ಇದೆ. ಅದನ್ನು ಕೂಡ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನ ಅಪ್ಗ್ರೇಡ್ ಮಾಡೋದಿದ್ರೆ ಅದನ್ನು ಕೂಡ ತಾವು ಮಾಡಬಹುದು ಅಂತ ಹೇಳಿ ಹೇಳ್ಕೊತಾ ಇದ್ದೀನಿ. ಬಟ್ ಅದು NH ಹೈವೇ ಪಕ್ಕ ಇರೋದ್ರಿಂದ ಅಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಪ್ರಯಾರಿಟಿ ಬೇಸ್ ಮೇಲೆ ನಿಪ್ಪಾಣಿನ
ಅಪ್ಗ್ರೇಡ್ ಮಾಡಬೇಕು, ನಮ್ಮ ತಾಲೂಕು ಆಸ್ಪತ್ರೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ. ಇನ್ನೊಂದು, ಇದರಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ ಪಡೆಯಲು ಆಗುತ್ತಿರುವ ತೊಂದರೆ ಬಗ್ಗೆ ಸರ್ಕಾರವು ಮಾಡಿರುವ ಪರ್ಯಾಯ ವ್ಯವಸ್ಥೆ ಏನು ಅಂತಂದಾಗ ಈ ಉತ್ತರ ನೋಡಿದ ಮೇಲೆ ನಾನು ಅಧಿಕಾರಿಗಳು ಯಾವ ರೀತಿ ವಿಚಾರ ಮಾಡ್ತಾರಪ್ಪ ಅಂತಕ್ಕಂತ ಒಂದು ಭಾವನೆ ಮೂಡ್ತದೆ ಅಧ್ಯಕ್ಷೆ. ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥವ್ರು ಬಡವರು, ಅಲ್ಲಿ ಬರ್ತಕ್ಕಂಥವ್ರು ಗರ್ಭಿಣಿಯರು, ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಉತ್ತರ ಪರ್ಯಾಯ ವ್ಯವಸ್ಥೆ ಹೇಳ್ತಾರೆ. ನಿಪ್ಪಾಣಿಲಂತೂ MCH ಇದೆ ಮತ್ತು CM ಸಮುದಾಯ ಆರೋಗ್ಯ ಕೇಂದ್ರ ಇದೆ. ಆದ್ರೆ ನಿಪ್ಪಾಣಿಯಿಂದ 25 ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಇದೆ. ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ನಿಪ್ಪಾಣಿಯಿಂದ 21 ಕಿಲೋಮೀಟರ್ ಅಲ್ಲಿ, 35 ಕಿಲೋಮೀಟರ್ ಅಲ್ಲಿ ಹುಕ್ಕೇರಿ ಆಸ್ಪತ್ರೆ ಇದೆ, 39 ಕಿಲೋಮೀಟರ್ ಅಲ್ಲಿ ಯಕ್ಷಂಬ ಆಸ್ಪತ್ರೆ ಇದೆ ಮತ್ತು 44 ಕಿಲೋಮೀಟರ್ ಅಲ್ಲಿ ಕಬ್ಬೂರು ಸಮುದಾಯ ಕೇಂದ್ರ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಈ ಉತ್ತರದ ಮತ್ತು ನಾನು ಕೇಳಿರೋ ಪ್ರಶ್ನೆಗೆ ಯಾವುದೂ ಕೂಡ ಸಂಬಂಧ ಇಲ್ಲ. ಪರ್ಯಾಯ ವ್ಯವಸ್ಥೆ ಅಂದಾಗ ನನ್ನ ತಾಲೂಕಿನಲ್ಲಿ ಏನ್ ಪರ್ಯಾಯ ವ್ಯವಸ್ಥೆ ಇದೆ, ಅದಕ್ಕೆ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದಾವೆ ನನ್ನ ತಾಲೂಕಲ್ಲಿ ಪರಿಸರದಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಡಾಕ್ಟರ್ಗಳ ಕೊರತೆ, ನರ್ಸ್ಗಳ ಕೊರತೆ ಮತ್ತು ಸ್ಟಾಫ್ ಕೊರತೆ ಇರೋದ್ರಿಂದ ಅದನ್ನ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ. ಅದನ್ನ ವ್ಯವಸ್ಥಿತವಾಗಿ PHCಗಳನ್ನ ನೀವು ಚೆನ್ನಾಗಿ ಮಾಡಿದ್ರೆ ಈ ಉತ್ತರ ಯಾವ ರೀತಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೊಂಥರ ಮುಜುಗರ ಆಗ್ತದೆ ಅಧ್ಯಕ್ಷ. ಹಾಗಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ, ನಮ್ಮಲ್ಲಿ ಇರ್ತಕ್ಕಂಥ PSC ಸೆಂಟರ್ಗಳನ್ನ, MCH ಅಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ಮೊದಲು ನಿವಾರಣೆ ಮಾಡ್ರಿ. ಆಮೇಲೆ ನೀವು ಪ್ರಯಾರಿಟಿ ಬೇಸ್ ಮೇಲೆ ನನ್ನ ನಿಪ್ಪಾಣಿ ತಾಲೂಕಾಗೂ ಕೂಡ 100 ಬೆಡ್ನ ಆಸ್ಪತ್ರೆಯನ್ನ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರು, ಈಗಾಗಲೇ ಉತ್ತರ ನಾನು ಕೊಟ್ಟಿದ್ದೇನೆ. ಅವರು ಇರುವಂತ MCH ಆಸ್ಪತ್ರೆಯಲ್ಲಿ ಹೆಚ್ಚಿನ ಹೆರಿಗೆಗಳಿದ್ರೆ ಮತ್ತು 70% ಅಷ್ಟು ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಕ್ರಮ ತಗೊಳ್ತೀನಿ. ಅವಾಗ ನಮಗೆ ಕೇಂದ್ರ ಸರ್ಕಾರ ದುಡ್ಡು ಬರ್ತದೆ, ನಾವು ಕೂಡ ದುಡ್ಡನ್ನು ಜೋಡಿಸಿ ಮಾಡಿಸಬಹುದು. ಅದನ್ನ ಡೇಟಾ ನೋಡ್ಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ. ಇನ್ನು ಎರಡನೇದು ಏನಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಅವ್ರು ಹೇಳುವಂತದ್ದು ವೈದ್ಯರು ಸಿಬ್ಬಂದಿ ಬೇಕು ಅಂತ. ಯಾಕಂದ್ರೆ ಅದು ಮುಖ್ಯ. ಕಟ್ಟಡ ಕಟ್ಟಿಬಿಟ್ಟು ನಾವು ವೈದ್ಯರೇ ಇಲ್ಲದೆ ಹೋದ್ರೆ ಮತ್ತೆ ಸುಮ್ಮನೆ ಅನೇಕ ಕಡೆ ಇವತ್ತು ಎಷ್ಟು CHCಗಳು ಕಟ್ಟಡಗಳ ನಿರ್ಮಾಣ ಆಗಿದೆ, ಅದು ಡಾಕ್ಟರ್ಗಳಿಲ್ಲ, ಸರಿಯಾದಂತ ಸಿಬ್ಬಂದಿ ಇಲ್ಲ. ಸೊ ಕಟ್ಟಡ ಮಾತ್ರ ಚೆನ್ನಾಗಿರ್ತದೆ ಹೊರತು ಸೇವೆಯಿಂದ ಜನರಿಗೆ ಸೇವೆ ಸಿಗ್ತಾ ಇಲ್ಲ. ಅದಕ್ಕೆ ಅದರ ಮೇಲೆ ನಾವು MCH ಅಲ್ಲಿ ಏನ್ ಕೊರತೆ ಇದೆ ಅದನ್ನ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಸ್ಕೊಡ್ತೀನಿ ಖಂಡಿತವಾಗಿಯೂ ಅಂತ ಆಶ್ವಾಸನೆ ಕೊಟ್ಟು, ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಇದರ ನಾನು ಗಮನ ಇಟ್ಕೊಳ್ತೀನಿ ಅಂತ ಮಾನ್ಯ ಶಾಸಕರಿಗೆ ಹೇಳೋದಕ್ಕೆ ಬಯಸ್ತೀನಿ.